ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಕಳೆದ ಶುಕ್ರವಾರ ಭರ್ಜರಿಯಾಗಿ ತೆರೆ ಕಂಡಿರುವಂತಹ ಚಿತ್ರ ಕೋರಾ. ಸುನಾಮಿ ಕಿಟ್ಟಿಯ ಅಬ್ಬರ ಎಲ್ಲೆಡೆ ವೈರಲ್ ಆಗಿತ್ತು. ಸದ್ಯಕ್ಕೆ ಸ್ಟುಡಿಯೋದಲ್ಲಿ ಕೋರಾ ಚಿತ್ರತಂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೊದಲಿಗೆ ಚಿತ್ರದ ನಿರ್ದೇಶಕರಾಗಿರುವಂತಹ ಹೊರಟ ಶ್ರೀ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಇನ್ನು ಚಿತ್ರದ ನಿರ್ಮಾಪಕರು ಜೊತೆಗೆ ವಿಲನ್ ಪಾತ್ರದಲ್ಲಿ ಅಬ್ಬರಿಸಿರುವಂತಹ ಪಿ ಮೂರ್ತಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಹೆಂಗಿದೆ ಸರ್ ಕೋರಾ ರಿಯಾಕ್ಷನ್ ಫಸ್ಟಿಗೆ? ಇಲ್ಲ ಮೇಡಮ್, ಫಸ್ಟ್ ಡೇ ತುಂಬ ಜನ ಹರಿದು ಬಂದರು. ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆ ಸಕ್ಸಸ್ ರನ್ನಿಂಗ್ ಆಗ್ತದೆ. ಬಟ್ ಪ್ರತಿಯೊಬ್ಬರ ಮೇಲೆ ಇಷ್ಟೇ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಕೊಟ್ಟಿದ್ದೀರಾ, ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸು ಬೇರೆ ಲೆವೆಲ್ ಇದೆ ಅಂತ ಹೇಳಿದರೆ ಒಂದು ಪಕ್ಕ ಕಮರ್ಷಿಯಲ್ ಮೂವಿ. ನಿಮಗೆಲ್ಲ ಗೊತ್ತು, ನಮ್ಮ ಧ್ರುವ ಅವ್ರು ಬಂದಿದ್ದರು. ತುಂಬ ಇಡೀ 2 ಅವರ್ 24 ನಿಮಿಷ ಸಿನಿಮಾ ನೋಡಿ ಫುಲ್ ಎಂಜಾಯ್ ಮಾಡಿದ್ದಾರೆ, ನಕ್ಕಿದ್ದಾರೆ, ಚಪ್ಪಳೆ ತಟ್ಟಿದ್ದಾರೆ, ವಿಜುವಲ್ ಹೊಡೆದಿದ್ದಾರೆ. ಕ್ಲೈಮ್ಯಾಕ್ಸಲ್ಲಂತೂ ನಿರೀಕ್ಷೆ ಮೀರಿ ಜನ ಎಂಜಾಯ್ ಮಾಡಿದ್ದಾರೆ. ಸರ್, ಒಬ್ಬ ನಿರ್ದೇಶಕನಾಗಿ ನಿಮಗೆ ಎಷ್ಟು ತೃಪ್ತಿ ಕೊಟ್ಟಿದೆ ಸಿನಿಮಾ ರಿಲೀಸ್ ಆದಾಗ, ರಿಯಾಕ್ಷನ್ ಕೇಳಿದಾಗ ಅಂತ? ಖಂಡಿತ ನಾವು ಒಂದು ಸ್ಕ್ರಿಪ್ಟ್ ಅಂತ ಮಾಡ್ಕೊಂಡಿರ್ತೀವಿ, ಈ ಜಾಗದಲ್ಲಿ ರಿಯಾಕ್ಟ್ ಮಾಡ್ತಾರೆ, ಈ ಜಾಗ ಮಾಡಲ್ಲ ಅಂತ. ಹೆಂಗಂದರೆ ಈ ಜಾಗ ಅವರು ರಿಯಾಕ್ಷನ್ಸ್ ನೋಡಿದ್ರೆ ಈ ಜಾಗ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲವಲ್ಲ, ಇದಕ್ಕೆ ಯಾಕೆ ವಿಷಯ ಹೊಡಿತಿದ್ದಾರೆ ಅಂತಲೂ ಅನಿಸುತ್ತೆ. ಆಮೇಲೆ ನಾವೇನು ಅಂದ್ಕೊಂಡು ಖಂಡಿತ ಕನೆಕ್ಟ್ ಆಗಿದೆ ಅಂತಲೂ ಅನಿಸುತ್ತೆ, ಖುಷಿ ಆಗುತ್ತೆ. ಯಾಕೆ ನೀವು ನೋಡಿರ್ಬೋದು, ಭರ್ಜರಿಯಾಗಿ ರೆಸ್ಪಾನ್ಸ್ ತೊಗೊಂತು ನಮ್ಮ ಮಾರ್ನಿಂಗ್ ಶೋ ಆಗಿರ್ಬೋದು. ಎಸ್ಪೆಷಲಿ ನಮ್ಮ ಸ್ಟಾರ್ ನಟ ಧ್ರುವ ಸರ್ ಕೂಡ ಬಂದಿದ್ದರು. ಆ್ಯಕ್ಚುಲಿ ಅವ್ರು ಬಂದು ಒಂದು ಹಾಫ್ ಅನ್ ಅವರ್ ಇದ್ಬಿಟ್ಟು ಹೋಗೋಣ ಅಂತಲೇ ಇದ್ದಿದ್ದು ಐಡಿಯಾ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ನೋಡ್ತಾ ನನಗೆ ಗೊತ್ತಿಲ್ಲದ್ರೆ ಆ ಸಿನಿಮಾ ನನಗೆ ತೋರಿಸ್ಕೊಂಡು ಹೋಯ್ತು ಸರ್, ಇಂಟರ್ವಲ್ ಆದಮೇಲೆ ಹೋಗೋಣ ಅಂತಲೂ ನೋಡಿದೆ, ಕ್ಲೈಮ್ಯಾಕ್ಸ್ಗೂ ತೊಗೊಂಡೋಯ್ತು. ಸೊ ಎಲ್ಲರಿಗೂ ವಿಶ್ ಮಾಡಿದ್ರು. ಖಂಡಿತ ನಿಮ್ಮ ಬೆನ್ನಿಂದ ಇರ್ತೀನಿ. ಒಳ್ಳೆ ಸಿನಿಮಾನ ಜನಗಳು ಕೈ ಹಿಡಿತಾರೆ ಅಂತ ನಮಗೆ ಅವ್ರಿಗೂ ಇದೆ, ನಮಗೂ ಇದೆ. ಓಕೆ, ಈಗ ನೀವಿಬ್ರು ಹೇಳಿದ್ರಿ ಧ್ರುವ ಆಕ್ಷನ್ ಪ್ರಿನ್ಸ್ ಧ್ರುವ ಅವರು ಬಂದಿದ್ರು, ಸಿನಿಮಾ ನೋಡಿದ್ರು, ಎಂಜಾಯ್ ಮಾಡಿದ್ರು, ಪ್ರೇಕ್ಷಕರು ಕೂಡ ಒಳ್ಳೆ ರಿವ್ಯೂ ಕೊಟ್ಟರು ಅಂತ. ಸೊ ನಿಮ್ಮ ಬಾಯಿಂದ ಬಂದಂತಹ ಖುಷಿ ಪವರ್ ಟಿವಿಯಲ್ಲಿ ಒಂದಿಷ್ಟು ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಅದನ್ನ ನೋಡ್ಕೊಂಡು ಬರೋಣ. ಕೋರಾ ಅನ್ನೋ ಚಿತ್ರಕ್ಕೆ ಬಂದಿದ್ದೀನಿ. ಸಿನಿಮಾ ಅನ್ನೋದು ಫಸ್ಟ್ ಆಫ್ ಆಲ್ ಸಿನಿಮಾದಲ್ಲಿ ತುಂಬಾನೇ ಚೆನ್ನಾಗಿ ಆ್ಯಕ್ಟ್ ಮಾಡಿರೋದು ನಮ್ಮ MK ಮಠ ಅಣ್ಣನವರು. ತುಂಬ ಚೆನ್ನಾಗಿದೆ, ಸೂಪರ್ ಮೂವಿ, ಮಸ್ಟ್ ವಾಚ್ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಲೈಫಲ್ಲಿ ಫಸ್ಟ್ ಟೈಮ್ ಒಳ್ಳೆ ಮೂವಿ. ನಮ್ಮ ಪಿ ಮೂರ್ತಿ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಹೌದು, ಕೋರಾ ಸಿನಿಮಾ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫಸ್ಟಿಂದ ಕೊನೆವರೆಗೂ ಅದ್ಭುತವಾಗಿದೆ ಸಿನಿಮಾ ಮುಗೀತು ಹೊರಟು ಬಿಡೋಣ ಅನ್ನೋ ಅಷ್ಟೊತ್ತಿಗೆ ಅದರಲ್ಲೂ ಎಂಡಿಗೆ ಮತ್ತೆ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ, ಅದಂತೂ ಅಲ್ಟಿಮೇಟು. ಪಟ್ಟ ದೇಸಿ ಸಿನಿಮಾ ಇದು. ವಾರಕ್ಕೆ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ 10 ಚಿತ್ರಗಳು ಬರ್ತವೆ. ಇದರಲ್ಲಿ ಗೆದ್ದವ್ಯಾವು ಸೋತವ್ಯಾವು ಅನ್ನೋದು ಯಾರೂ ಕೂಡ ಪರಿಗಣನೆ ಮಾಡೋಕ್ಕಾಗಲ್ಲ. ಏಕೆಂದರೆ ಜನಗಳು ಏನು ಹೇಳ್ತಾರೆ, ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಒಳ್ಳೆ ಸಿನಿಮಾ ಕೊಟ್ಟರೆ ಅದು ದೊಡ್ಡ ಸ್ಟಾರ್ ಆಗಲಿ ಚಿಕ್ಕ ಸ್ಟಾರ್ ಆಗಲಿ ಅದು ಗಣನೆಗೆ ಬರೋದಿಲ್ಲ. ಒಳ್ಳೆ ಸಿನಿಮಾ ಬಂದಿದೆ ಅನ್ನೋದಕ್ಕೆ ಕೋರಾ ಸಿನಿಮಾನೇ ಸಾಕ್ಷಿ. ಕೋರಾ ಸಿನಿಮಾ ಮಾಡಿದಾಗ ಒಂದಿಷ್ಟು ಕಾಲ ಗ್ಯಾಪ್ ತಗೊಂತು ಸಿನಿಮಾ ರಿಲೀಸ್ ಆಗಕ್ಕೆ. ಸೊ ನೀವು ವಿಲನು ಆಗಿದ್ದೀರಾ, ನಿರ್ಮಾಪಕರು ಆಗಿ ಸಿನಿಮಾದಲ್ಲಿ ಗುರುತಿಸಿರೋದ್ರಿಂದ ಕೇಳ್ತಾ ಇದ್ದೀನಿ, ಈ ಸಿನಿಮಾ ಇಷ್ಟು ಡಿಲೇ ಆಗಕ್ಕೆ ರೀಸನ್ ಏನು ಅಂತ ಹೇಳಿ? ಮೇಡಮ್, ಡಿಲೇ ಅಂದರೆ ನಾವು ಆ್ಯಕ್ಚುಲಿ ಫೆಬ್ರವರಿ ರಿಲೀಸ್ ಅನೌನ್ಸ್ ಮಾಡಿದ್ದು. ಪ್ರತಿ ವಾರ 10 ಸಿನಿಮಾ 12 ಸಿನಿಮಾ ರಿಲೀಸು, ಥಿಯೇಟ್ರ್ಗಳು ಸಿಗ್ತಾಯಿಲ್ಲ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಒಂದಷ್ಟು ಜನ ಥಿಯೇಟ್ರ್ಗಳು ದಂಧೆ ಮಾಡ್ಕೊಂಬಿಟ್ಟಿದ್ದಾರೆ. ಆಯಿತಾ, ಒಬ್ಬೊಬ್ಬ 10 ಥಿಯೇಟ್ರು 20 ಥಿಯೇಟ್ರು 50 ಥಿಯೇಟ್ರು. ಹೊಸಬರು ಹೋದಾಗ ಫಸ್ಟು ದುಡ್ಡು ಕೊಡಿ, ಅಡ್ವಾನ್ಸು ರಿಲೀಸ್ ಮಾಡ್ತೀನಿ ಅಂತಾರೆ. ಇವತ್ತು ಕನ್ನಡ ಸಿನಿಮಾ ಏನಾದರೂ ಒಂದಷ್ಟು ಕಿಲ್ ಆಗ್ತದೆ ಅಂತ ಹೇಳಿದ್ರೆ ಈ ಓರಿಯನ್ ಮಾಲು PVR ಥಿಯೇಟ್ರವ್ರೆ ಮೇಡಮ್. ಯಾಕಂತ ಹೇಳಿದ್ರೆ ನಾವುಗಳೇ ಎಷ್ಟು ಕಷ್ಟಪಟ್ಟಿದ್ವಿ ಥಿಯೇಟ್ರ್ ತೊಗೊಳಕ್ಕೆ. ಆಯಿತಾ, ನಾವು ಹೇಳೋದು ಒಳ್ಳೆ ಸಿನಿಮಾ ಥಿಯೇಟ್ರ್ ಕೊಡಿ. ಇವತ್ತು ಕನ್ನಡ ಸಿನಿಮಾ ಥಿಯೇಟ್ರ್ ಕೊಡೋಲ್ಲ, ತಮಿಳು ತೆಲುಗು ಹಿಂದಿ ಸಿನಿಮಾಗೆ ಊರು ಮುಂಚೆ ಥಿಯೇಟ್ರ್ ಕೊಡ್ತಾರೆ. ಸೊ ಇದು ನಿಜವಲ್ಲೂ ಒಂದು ರೀತಿಲಿ ಎಲ್ಲ ಫಿಲಿಮ್ ಲ್ಯಾಂಡ್ ಕನ್ನಡಿಗರು ಒಂದು ದೊಡ್ಡ ಒಂದು ಇದು ನಷ್ಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ಸಿನಿಮಾ ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಆಯಿತು? ಸೊ ನಿಮಗೆ ಯಾವ ಥರ ತೊಂದರೆ ಆಯಿತು ಸಿನಿಮಾ ರಿಲೀಸ್ ಆದಾಗ, ಥಿಯೇಟರ್ಗಳು ಕೊಡದೇ ಇದ್ದಾಗ ಅಂತ ಹೇಳಿ? ಮೇಡಮ್ ನೋಡಿ, ಈಗ PVR ಏನು ಮಾಡ್ತಾರೆ ಅಂದರೆ, ನಾಳೆ ಸಿನಿಮಾ ರಿಲೀಸ್ ಅಂದರೆ ಇವತ್ತು ಸಾಯಂಕಾಲ ಥಿಯೇಟ್ರು ಫೈನಲ್ ಮಾಡ್ತಾರೆ. ಇವತ್ತು ಥಿಯೇಟ್ರು ಫೈನಲ್ ಮಾಡಿದಾಗ ಬುಕ್ ಮೈ ಶೋ ಇವತ್ತು ರಿಲೀಸ್ ಮಾಡಿದಾಗ ಜನ ಹೆಂಗೆ ಬುಕ್ ಮೈ ಶೋ ಬುಕ್ಕಿಂಗ್ ಮಾಡ್ತಾರೆ ಹೇಳಿ ನೋಡೋಣ. ಬೇರೆ ಅದೇ ಹಿಂದಿ ಸಿನಿಮಾ ತಗೊಳ್ಳಿ, ಒಂದು ವಾರ ಮುಂಚೆ ಬುಕ್ ಮೈ ಶೋ ಓಪನ್ ಮಾಡ್ತಾನೆ. ಇಲ್ಲಿ PVR ಅವರು ಕನ್ನಡದವ್ರಿಗೆ ಒಂದೊಂದು ಶೋ ಕೊಡೋಕ್ಕೂ ಅವ್ರ ಕೈಲಿ ಆಗ್ತಾಯಿಲ್ಲ. ಇದನ್ನು ಕೇಳೋಕ್ಕೆ ನಮ್ಮ ಫಿಲ್ಮ್ ಚೇಂಬರ್ ಅವರು ಯಾರೂ ಮುಂದೆ ಬರ್ತಾಯಿಲ್ಲ ಮೇಡಮ್. ಇದು ದೊಡ್ಡ ದುರಂತ ಆಗಿದೆ. ನಿಜ ಹೇಳ್ತೀನಿ ಕೇಳಿ, ಇವತ್ತು ಕನ್ನಡ ಇಂಡಸ್ಟ್ರಿ ಹಾಳಾಗೋಗಿರೋದೇ ಈ ಓರಿಯನ್ ಮಾಲ್ ಅವರಿಂದನೇ. ಯಾಕಂತ ಹೇಳಿದ್ರೆ ಕನ್ನಡದವ್ರಿಗೆ ಥಿಯೇಟ್ರೇ ಕೊಡೋಲ್ಲ, ಒಂದು ಶೋನೂ ಕೊಡೋಲ್ಲ. ನಾವೆಷ್ಟು ಗಲಾಟೆ ಮಾಡಿದ್ವಿ, ಮೊನ್ನೆಲ್ಲ ಫಿಲಿಮ್ ಚೇಂಬರ್ಗೆ ಹೋಗಿ ಗಲಾಟೆ ಮಾಡಿ ಅಧ್ಯಕ್ಷರಿಗೆಲ್ಲ ಲೆಟ್ರ್ ಕೊಟ್ಬಿಟ್ಟು ಒಂದಷ್ಟು ಅವ್ರ ಕಡೆಯಿಂದ ಫೋನ್ ಮಾಡಿಸೋ ಒಂದಷ್ಟು ನಾನು ಥಿಯೇಟ್ರುಗಳೆಲ್ಲ ತೊಗೊಂಡಿದ್ದೀನಿ. ಸೊ
ಸೊ ಹಂಗಾಗ್ಬಿಟ್ಟು ಒಂದು ದಿವಸದಲ್ಲಿ ನಾಳೆ ರಿಲೀಸ್ ಅಂದರೆ ಇವತ್ತು ಥಿಯೇಟ್ರಿಗೆ ಕೊಟ್ಟರೆ ನಾವು ಯಾರಿಗಂತ ಹೇಳೋಣ, ಹೆಂಗೆ ಪಬ್ಲಿಸಿಟಿ ನಿಮ್ಗೆ ಒಂದ್ ಕಡೆ ಕೋರ ಸಿನಿಮಾ ರಿಲೀಸ್ ಆಗಿರೋ ಖುಷಿ ಇದೆ, ಕೋರನ ತುಂಬಾ ಜನ ಒಪ್ಕೊಂಡಿದ್ದಾರೆ, ಒಂದೊಳ್ಳೆ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಬಟ್ ಥಿಯೇಟರ್ ಸಿಗೋದು ಎಷ್ಟು ಕಷ್ಟ ಅನಿಸುತ್ತೆ, ಯಾಕಂದರೆ ಹೊರಟ ಸಿನಿಮಾ ಆದಾಗ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು, ಥಿಯೇಟರ್ ಸಮಸ್ಯೆಗಳೇನೂ ಆಗಿರಲಿಲ್ಲ. ಬಟ್ ಕೋರ ಅಂತ ಬಂದಾಗ ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಯ್ತು? ಖಂಡಿತ ತುಂಬ ಸಮಸ್ಯೆಗಳು ಎದುರಿಸ್ತಾ ಇದ್ದೀವಿ. ಯಾಕಂದರೆ ಆಮೇಲೆ ಒಬ್ಬ ಪ್ರೊಡ್ಯೂಸರ್ನ ಫಸ್ಟ್ ಅರ್ಥ ಮಾಡ್ಕೊಂಡು ಮ್ಯಾಮ್, ಯಾವಾಗಲೂ ಕೂಡ ಮೇಡಮ್ ಈಗ ಅಷ್ಟು ಕೋಟಿಗಟ್ಟಲೆ ಬಂಡವಾಳ ಹಾಕ್ಬಿಟ್ಟು ಅಲ್ಲಯ್ಯ ಹೊಸಬ್ರು ಸಿನಿಮಾ ಹೆಂಗೆ ಬರ್ತಾರೆ, ಫಸ್ಟ್ ಟಾಕ್ ಬರಬೇಕು. ಈಗ ನೋಡಿ ಎಲ್ಲ ಕಡೆ ನೋಡಿ ಎಕ್ಸ್ಟ್ರಾರ್ನರಿ ರೆಸ್ಪಾನ್ಸ್ ಇದೆ ನಮ್ಮದು. ಓಕೆ, ನಾವೇನೋ ಕಿದ್ದು ದಬ್ಬಾಕಿಲ್ಲ, ಸುಮ್ಮನೆ ಏನೋ ಬಾಯಿ ಪಡ್ಕೊತೀವಿ ಮೀಡಿಯಾದಲ್ಲಿ ಎಲ್ಲ. ನೀವು ಪ್ರತಿಯೊಬ್ಬ ಆಡಿಯನ್ಸಿಗೆ ಕೇಳಿದ್ರು ಕೂಡ ಈಗ ಕೆಲವರು ಕ್ರೌಡ್ ಪುಲ್ಲಿಂಗ್ ಬೇರೆ ಮಾಡ್ತೀವಿ, ಅದಲ್ಲದೆ ಒರಿಜಿನಲ್ ಆಡಿಯನ್ಸು ನಾವು ಮಾಡಲೇಬೇಕಾಗುತ್ತೆ. ನೀವು ಬೇರೆ ಬೇರೆ ಕಡೆಲ್ಲ ಒರಿಜಿನಲ್ ಆಡಿಯನ್ಸು ಫೋನ್ ಮಾಡಿ ಯಾರು ಗುರ್ತಿಲ್ಲ ಪರಿಚಯ ಇಲ್ಲ ಸರ್ ಎಕ್ಸ್ಟ್ರಾರ್ನರಿ ಸಿನಿಮಾ ನಿಮ್ಮದು ಅಂತ ಹೇಳ್ಬೇಕಾದ್ರೆ ಇಲ್ಲಿ ಏನಾಗುತ್ತೆ ಅಂದರೆ ಫಸ್ಟು ಒಂದು ಶೋ ಆಗಿಲ್ಲ ಅಂದರೆ ರಪ್ಪಂತ ಕಿಸ್ದಾಗ್ತಾರೆ. ಮೇಡಮ್ ಯಾವಾಗಲೂ ಹೊಸಬ್ರಿಗೆ ಹೆಂಗೆ ಬರ್ತಾರೆ ಜನ, ಬಾಯಿಂದ ಬಾಯಿಗೆ ನಾವು ಏನೇ ಮಾರ್ಕೆಟಿಂಗ್ ಮಾಡಿದ್ರು ಮೇಡಮ್ ಒಂದು ಹೇಳ್ತೀನಿ, ಜನಗಳಿಂದ ಬರೋ ಮೌತ್ ಟಾಕಿಂದ ಯಾವ ಮಾರ್ಕೆಟಿಂಗು ನಿಲ್ಲಲ್ಲ ಮ್ಯಾಮ್. ಆ ಮೌತ್ ಟಾಕ್ ಎಷ್ಟು ದಿನ ಒಂದು ಶೋಗೆ ಆಗ್ಬಿಡುತ್ತೆ ಎಲ್ಲರಿಗೂ. ಇಟ್ ವಿಲ್ ಟೇಕ್ ಟೈಮ್. ಅಂದರೆ 2 ದಿನ ಆಗ್ಬೋದು, 3 ದಿನ ಆಗ್ಬೋದು. ಫಸ್ಟ್ ಆಫ್ ಆಲ್ ನಮ್ಮ ಡಿಸ್ಟ್ರಿಬ್ಯೂಟರ್ಗಳಿಗೆ ತಾಳ್ಮೆಗಳಿರಬೇಕು ಮ್ಯಾಮ್. ಹೆಂಗೆ ಅಂದರೆ ಒಂದು ನಿಜ ಹೇಳ್ತೀನಿ ಮೇಡಮ್, ಈಗ ಒಂದು ಕಲೆಕ್ಷನ್ ನಮಗೆ ಗೊತ್ತಿಲ್ಲದ್ರೆ ಇದೊಂದು ವಾರಕ್ಕೆ ಹಾಕ್ಬಿಟ್ಟಿರ್ತಾರೆ ಆಲ್ರೆಡಿ ಡೇಟ್ಸು. ಅದು ನಮ್ಮ ಪ್ರೊಡ್ಯೂಸರ್ಗೂ ಗೊತ್ತಿರಲ್ಲ, ನಮ್ಮ ನಿರ್ಮಾಪಕ ಗೊತ್ತಿಲ್ಲ, ಆಲ್ರೆಡಿ ವ್ಯವಹಾರಗಳು ಆಗ್ಬಿಟ್ಟಿರುತ್ತೆ. ಅದೇ ಕೆಲವು ಡಿಸ್ಟ್ರಿಬ್ಯೂಟರ್ಗಳು, ನಾನು ಎಲ್ಲರೂ ಅಂತ ಅದೇ ಕೆಲವು ಡಿಸ್ಟ್ರಿಬ್ಯೂಟರ್ಗಳು ಬೇರೆ ಸಿನಿಮಾನ ಪರಭಾಷೆ ಸಿನಿಮಾ ತೊಗೊಂಡು ಅದನ್ನು ನಿಲ್ಲಿಸೋ ಲೆವೆಲ್ಗೆ ಹೋಗ್ತಾ ಇದ್ದೀರಲ್ಲ, ಇದಿಷ್ಟು ಮಟ್ಟಿಗೆ ದುರಂತ ಅಂತ ನನಗೆ ಒಂಥರ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ ನಿಜವಲ್ಲ ಮೇಡಮ್. ತುಂಬ ಜನ ನಾವು ನೋಡ್ತಾ ಇದ್ವಿ, ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಗಳು ಫೀಲಿಂಗ್ಸು. ನಾವು ಅನ್ಕೊತಿದ್ವಿ ಕಂಟೆಂಟ್ ಇವನೇನೋ ಸುಮ್ಮನೆ ಬಡ್ಕೊತಾರೆ, ಕಂಟೆಂಟ್ ಕೊಟ್ಟರೆ ಹೋಗುತ್ತೆ ಅಂತ. ಮಣ್ಣಂಗಂಟೆ ಏನೂ ಆಗಲ್ಲ ಮ್ಯಾಮ್. ಇಲ್ಲಿ ಕಂಟೆಂಟ್ ಚೆನ್ನಾಗಿ ಕೊಟ್ಟರು ಜನಗಳು ಬರ್ತಾ ಇಲ್ಲ. ಹೀಗೆ ಆದರೆ ನಿಜವಲ್ಲೂ ಯಾವ ಥಿಯೇಟ್ರು ಉಳಿಯಲ್ಲ. ವಿತಿನ್ 2 ಇಯರ್ಸ್ 3 ಇಯರ್ಸಲ್ಲಿ ಗ್ಯಾರಂಟಿ ಯಾವುದೂ ಇರಲ್ಲ ಮೇಡಮ್. ಇಲ್ಲಿ ದೊಡ್ಡ ಮಟ್ಟದಲ್ಲಿ ದೊಡ್ಡವರು ಕೂಡ ಇಲ್ಲಿ ಎಚ್ಚೆತ್ಕೊಂತಲ್ಲ. ಫಸ್ಟ್ ಆಫ್ ಆಲ್ ದೊಡ್ಡವ್ರು ಯಾರಾದ್ದೇ ಪ್ರಶ್ನೆ ಬಂದ್ಬಿಟ್ಟಿದೆ, ಗೊತ್ತಾಗ್ತಲ್ಲ ಮೇಡಮ್ ಏನಾಗ್ತದೆ ಅಂತ. ಸರ್, ಇವಾಗ ಒಂದು ಕಡೆ ನೋವಿಂದ ಹೇಳ್ಕೊತಾ ಇದ್ದೀರಾ ಥಿಯೇಟರ್ ಇಲ್ಲ ಅಂತ, ಬಟ್ ಕತೆ ಬಗ್ಗೆ ತುಂಬ ಜನ ಚೆನ್ನಾಗಿದೆ ಕತೆ, ಒಳ್ಳೆ ಕತೆ, ಈ ಥರ ಕತೆಗಳು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಕತೆ ವಿಚಾರಕ್ಕೆ ಬರೋದಾದರೆ ಈ ಸ್ಟೋರಿ ಎಲ್ಲಿಂದ ಹುಟ್ಕೊಳ್ತು ನಿಮಗೆ? ಸೊ ಈ ಕತೆನ ಮಾಡಬೇಕಾದ್ರೆ ಎಷ್ಟೆಲ್ಲ ರಿಸರ್ಚ್ ಮಾಡ್ಕೊಂಡ್ರಿ ಅಂತ ಹೇಳಿ? ಇಲ್ಲ ನಾನು ಮೊದಲಿಂದ ಅದೇ ಹೇಳ್ತಿದ್ದೀನಿ. ನಾನು ಅವಾಗಿಂದನೂ ಮೆಲ್ಗಿರ್ಸ್ ಅವರು ಮೂವಿಗಳು ನೋಡ್ಕೊಂಬಂದಿದ್ದು. ಫಾರೆಸ್ಟ್ ಬೇಸ್ ಮಾಡ್ಬೇಕು ಅಂತ ಭಾಳ ಆಸೆ ಇತ್ತು. ಫಾರ್ ಎಕ್ಸಾಂಪಲ್ ಅವ್ರದ್ದು ಆರ್ಟ್ ಟಾರ್ಗೆಟ್ ಆಗಿರ್ಬೋದು, ಅಪೋಕೆಲಿಪ್ಟ್ ಆಗಿರ್ಬೋದು, ಇದರಿಂದ ಇನ್ಸ್ಪೈರ್ ಆಗಿ ಮಾಡ್ತಿದ್ದೆ. ಎಲ್ಲ ನನ್ನ ತಲೆಯಿಂದ ಓಡ್ತಿತ್ತು ಒಂದು ಫಾರೆಸ್ಟ್ ಮಾಡಬೇಕು ಅಂತ. 3 ಸಿಟಿ ಸಬ್ಜೆಕ್ಟ್ ಆದಮೇಲೆ ಅದೇ ಮೂರ್ತಿ ಅಣ್ಣ ಕೂಡ ಒಂದು ಅವರು ಆದಿವಾಸಿ ಬುಡಕಟ್ಟು ಜನ, ಅವರು ತುಂಬ ಕಡೆ ದಿಟ್ಟಳ್ಳಿ ಹೋರಾಟ ಅಂದರೆ ಸುಮಾರು ಕಡೆ ಅವರು ನಿರತವಾಗಿ ಹೋರಾಟ ಮಾಡ್ತಿದ್ರು. ಅವ್ರ ತಲೆಯಲ್ಲೂ ಕೂಡ ಕೂತಿತ್ತು ಈ ಥರದೊಂದು ರಿಯಲ್ ಘಟನೆ ಇನ್ಸ್ಪೈರ್ ಆಗಿ ತೊಗೊಂಡು ಒಂದು ಕತೆ ಮಾಡಬೇಕು ಅಂತ. ಸೊ ಇಬ್ಬರು ಡಿಸ್ಕಷನ್ ಮಾಡಾಗ ಸಿಂಕ್ ಆಯಿತು ಫಾರೆಸ್ಟ್ ಮಾಡೋಣ ಅಂತ. ಅದರಲ್ಲೇ ಕತೆ ಉಟ್ಕೊಂತು ಮೇಡಮ್. ಸರ್, ಒಂದು ಜನಾಂಗಕ್ಕೆ ಸೀಮಿತವಾಗಿರುವಂಥ ಕತೆ ಒಂದು ಎಳೆ ಸಾಕ್ತಾ ಹೋಗುತ್ತೆ. ಸೊ ಅದರಲ್ಲಿ ಒಂದಿಷ್ಟು ಹೊಡೆದಾಟ, ಬಡದಾಟ, ತಂದೆ ತಾಯಿಯ ಕನೆಕ್ಷನ್ಸ್ ಎಲ್ಲ ಕೂಡ ಕವರ್ ಆಗಿರುವಂಥದ್ದು. ಈ ಕತೆ ಕೇಳಿದ ಮೇಲೆ ನಿಮಗೆ ಅಥವಾ ನೀವೀಗಾಗಲೇ ಒಂದು ಸಂಘಟನೆಯಲ್ಲಿ ಇರೋದ್ರಿಂದ ಒಂದಿಷ್ಟು ಜನರ ಒಪಿನಿಯನ್ ತಗೊಂಡಿರ್ತೀರಾ. ಸೊ ಅವರ ರಿಯಾಕ್ಷನ್ಸ್ ಎಲ್ಲ ಹೆಂಗಿತ್ತು? ಸೊ ಅವರು ಸಿನಿಮಾ ನೋಡಿ ಬಂದ ಮೇಲೆ ಏನು ಹೇಳಿದ್ರು ಅಂತ? ಮೇಡಮ್, ಇದು ಕತೆ ನಾನು ಶ್ರೀನೇ ಇಬ್ಬರು ಸೇರ್ಕೊಂಡು ಮಾಡಿದ ಕತೆ, ಬುಡಕಟ್ಟ ಜನಾಂಗ. ಸೊ ಒಂದು ಪ್ಯೂರು ಒಂದು ಕಮರ್ಷಿಯಲ್ ಸಬ್ಜೆಕ್ಟ್. ಯಾಕಂದ್ರೆ ನಾವು ಕತೆ ಮಾಡಿದಾಗ ಒಂದು ಆರ್ಟ್ ಮೂವಿ ಥರ ಮಾಡಬಾರ್ದು. ಕಮರ್ಷಿಯಲ್ ಆಗಿರಬೇಕು, ನಗಬೇಕು, ಕಾಮಿಡಿ, ಸೆಂಟಿಮೆಂಟು ಮತ್ತು ಫೈಟ್ ಇರ್ಬೇಕಂತೇಳಿ ಮಾಡಿದ್ದು. ನಿನ್ನೆ ಸಿನಿಮಾ ಟೋಟಲ್ ನಾವು ಥಿಯೇಟ್ರಿಂದ ಈಚೆ ಬಂದಾಗ ಮೇಡಮ್ ನಮ್ಮ ಹುಡುಗರು ಬಿಟ್ಟು ಬೇರೆ ಎಲ್ಲ ಆಡಿಯನ್ಸು ತುಂಬ ಖುಷಿಪಟ್ಟರು. ಇದರ ಕೊನೆ ಭಾಗದಲ್ಲಿ ಒಂದು ಕೊರಗಜ್ಜನ ಅಂದರೆ ಮಂಗಳೂರಲ್ಲಿ ಖ್ಯಾತಿ ಪಡೆದಿರುವಂಥ ಒಂದು ದೈವ ಅದು. ಸೊ ಆ ಒಂದು ಮಾತು ಹೇಳುವಂಥದ್ದು, ಆ ಒಂದು ಕ್ಲೈಮ್ಯಾಕ್ಸಲ್ಲಿ ಬರುವ ಸೀನ್ ಇದೆಯಲ್ಲ, ಸೊ ಅದಕ್ಕೆ ಯಾವ ಥರ ತಯಾರಿ ನಡೆಸಿದ್ರಿ ನೀವು ಅಂತ ಹೇಳಿ? ಕೊರಗಜ್ಜ ಬಂದು ನಮಗೆ ಸ್ಕ್ರಿಪ್ಟಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದು. ಒಂದು ನಾವು ಅದು ಹೇಳಿದ್ರಲ್ಲಿ ನಾವು ಅಣ್ಣ ಡಿಸ್ಕಷನ್ ಮಾಡಬೇಕಾದ್ರೆ ಅಣ್ಣ ಬೇಸಿಕಲಿ ಬಂದು ಅವ್ರು ಏನೇ ನೋವಾದರೂ ಏನೇ ಖುಷಿ ಆದರೂ ಕೂಡ ಕುತ್ತಾರ್ ಅಂತ ಒಂದು ಕೊರಗಜ್ಜ ಮೂಲ ಸ್ಥಾನ ಇದೆಯಲ್ಲ, ಅಲ್ಲಿ ಹೋಗಿ ಬರ್ತಾಯಿದ್ರು. ಅವ್ರು ಭಾಳ ಆರಾಧ್ಯ ಭಕ್ತರು ಕೊರಗಜ್ಜಗೆ. ಸೊ ನಮಗೆ ಕಾಡು ಜನಾಂಗ, ಬುಡಕಟ್ಟು ಜನಾಂಗ ಅಂತ ಬಂದಾಗ ಇದು ಆಪ್ಟ್ ಆಗುತ್ತಲ್ವ ಅಂತಲೇ ಪ್ಲ್ಯಾನ್ ಮಾಡಿದ್ದು. ಬಟ್ ಕೊರಗಜ್ಜ ಸುತ್ತ ಕತೆ ನಡಿಬಾರ್ದು, ಕೊರಗಜ್ಜ ಒಂದಷ್ಟು ಪಾರ್ಟ್ ಆಗಬೇಕು. ಇದನ್ನು ಆ್ಯಕ್ಚುಲಿ ನಾವು ಬೇಸ್ ಮಾಡ್ತಾ ಇರೋದು ಬುಡಕಟ್ಟು ಜನಾಂಗ ಸುತ್ತ ಮಾಡಬೇಕು ಅಂತಲೇ. ಬಟ್ ಕೊರಗಜ್ಜ ಹೇಗೆ ಯೂಸ್ ಮಾಡ್ಕೊಳ್ಳೋದು, ಯಾಕಂದರೆ ಆ ದೇವ್ರ ಹೆಸರನ್ನ ಕೇಳೋದಾಗಲಿ ಅದನ್ನು, ಯಾಕಂದರೆ ಕೆಲವು ಕಾಂಟ್ರವರ್ಸಿಗಳಾಗಿದೆ, ನಮಗೂ ಒಂದು ಭಯ ಕಾಡ್ತಾನೆ ಇರುತ್ತಲ್ವ ಮ್ಯಾಮ್. ಬಟ್ ಅದನ್ನ ಒಂದು ಒಳ್ಳೆ ಪಾಯಿಂಟಲ್ಲಿ ಯೂಸ್ ಮಾಡೋಣ ಅಂತ. ಯಾರನ್ನೋ ಮೇಕಪ್ ಹಾಕಿ ನಾವು ಕರ್ಸೋಕ್ಕಾಗಲ್ಲ, ಅವು ಕೋಲಾಗೆಲ್ಲ ಮಾಡೋಕ್ಕಾಗಲ್ಲ. ರಿಯಲಾಗಿ ಕೋಲ ಮಾಡಿ ಅವ್ರನ್ನ ಕರ್ಕೊಂಬಂದು ಹಂಗಂತ ನಾವು ಹೇಳಿದ ಕಡೆ ಎಲ್ಲ ಶಾರ್ಟ್ ಇಡೋಕ್ಕಾಗಲ್ಲ. ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ಸೊ 360 ಡಿಗ್ರಿನೂ ಕ್ಯಾಮ್ರಾಗಳು ಸೆಟ್ ಮಾಡಿ
ಅವ್ರು ಎಲ್ಲೆಲ್ಲಿ ಮಾಡ್ತಾರೆ ನೀಟಾಗಿ ಕ್ಯಾಪ್ಚರ್ ಮಾಡಿಕೊಂಡು ಅದನ್ನು ನಾವು ಸೀನಲ್ಲಿ ಬಳಕೆ ಮಾಡ್ಕೊಂಡಿದ್ದೀವಿ. ಅಂದರೆ ಇಂಥ ಸಂದರ್ಭದಲ್ಲಿ ಕೆಲವು ಸಲ ನೆಗೆಟಿವ್ ಆಗೋದು ಅಥವಾ ಪಾಸಿಟಿವ್ ಆಗೋದು ಇಂಥ ಇನ್ಸಿಡೆಂಟ್ಗಳು ನಡೆಯುತ್ತೆ, ಅಂಥದ್ದೇನಾದರೂ ಆಗಿತ್ತಾ? ಯಾವ ಥರ ಅಂದರೆ ಕೊರಗಜ್ಜನ್ ಸೀನ್ಗಳು ಮಾಡಬೇಕಾದ್ರೆ ಒಂದಿಷ್ಟು ಶಕುನಗಳು ಸಿಗುತ್ತೆ, ಅಶುಭ ಶಕುನಗಳು ಸಿಗುತ್ತೆ, ನಿಮ್ಮ ಸಿನಿಮಾ ಮೂವ್ ಆಗಬೇಕು ಅಂಥದ್ದೇನಾದರೂ ವೈಬಿತ್ತ ಅಂತ? 100 ವೈಬ್ರೇಷನ್ ಇದ್ದೇ ಇರುತ್ತಲ್ಲ, ಯಾಕಂದರೆ ಯಾರು ಚಪ್ಪಲಿ ಹಾಕಿರಲಿಲ್ಲ, ಯಾರು ಕೂಡ ಒಂದು ಪತ್ತೆಯಲ್ಲಿ ಅಂತ ಹೇಳ್ತೀವಿ, ಒಂದು ತುಂಬ ಭಯಭಕ್ತಿಯಿಂದನೇ ಮಾಡಿರ್ತೀವಿ. ಆಮೇಲೆ ಒಬ್ಬ ಆರ್ಟಿಸ್ಟ್ಗೆ ಶಾರ್ಟ್ಸ್ ಹೇಳೋಕ್ಕೂ ರಿಯಲಾಗಿ ಕೋಲ ಮಾಡಿ ಹೇಳೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಅವ್ರು ನಾವು ಏನು ಹೇಳೋಕ್ಕಾಗಲ್ಲ. ನೀವು ವಿಲನ್ ಆಗಿ ಆ್ಯಕ್ಟ್ ಮಾಡಿರೋದು ಈಸಿ ಅನಿಸ್ತಾ ಅಥವಾ ಪ್ರೊಡ್ಯೂಸರ್ ಆಗಿ ಬಂಡವಾಳ ಹೂಡಿರೋದು ಈಸಿ ಅನಿಸುತ್ತಾ? ಮೇಡಮ್, ಬಂಡವಾಳ ಹೂಡೋದು ಎಲ್ಲರೂ ಕಷ್ಟನೇ, ಬಟ್ ಆ್ಯಕ್ಟ್ ಮಾಡೋದು ನನಗೆ ಈಸಿ ಅನಿಸ್ತು, ನನಗೇನು ಕಷ್ಟ ಅನಿಸಿಲ್ಲ. ಕ್ಯಾಶುಯಲಾಗಿ ಆ್ಯಕ್ಟ್ ಮಾಡಿದ್ದೀನಿ ನಾರ್ಮಲಾಗಿ. ಒಂದು ಸಿನಿಮಾ ಒಬ್ಬ ಪ್ರೊಡ್ಯೂಸರು ದುಡ್ಡು ಹಾಕಿದೆ ನಾನು ಆ್ಯಕ್ಟ್ ಮಾಡಿಲ್ಲ. ಆ ಪಾತ್ರನ ನಾವು ಸಂಪೂರ್ಣವಾಗಿ ಅದಕ್ಕೆ ಜೀವ ತುಂಬಕ್ಕಂತ ಹೇಳ್ಬಿಟ್ಟು ತುಂಬ ಒಂದು ಎಫೆಕ್ಟ್ ಹಾಕಿ ಟ್ರೈನಪ್ ಮಾಡಿರೋದು ನಾನು. ಓಕೆ, ನಿಮ್ಮ ಕಟ್ಔಟ್ ನಿನ್ನೆ ಅನುಪಮ ಥಿಯೇಟ್ರಲ್ಲಿ ರಾರಾಜಿಸ್ತಾ ಇತ್ತು. ಸೊ ಹೆಂಗೆ ಅನಿಸ್ತಾರೆ? ಒಂದು ಕಟ್ಔಟ್ ಬರಬೇಕಂದ್ರೆ ಅದಕ್ಕೆ ಸಾಕಷ್ಟು ವರ್ಷಗಳ ಒಂದು ಶ್ರಮ ಇರಬೇಕಾಗತ್ತೆ. ಸೊ ಹೆಂಗೆ ಅದು ನಿಮ್ಮನ್ನು ನೀವು ನೋಡಿದಾಗ ಖುಷಿಯಾಗಿ 2ನೇ ಕಟ್ಔಟ್ರ್ ನಂದಿದ್ದು. ಫಸ್ಟು ಸ್ಲಮ್ಗೆ ಅದೇ ಜಾಗದಾಗ ಕಟ್ಔಟ್ ಹಾಕಿದೆ, ಈಗ 2ನೇ ಸಿನಿಮಾ ಕೊರಗು ಅದೇ ಜಾಗದಲ್ಲಿ ಕಟ್ಔಟ್ ಹಾಕಿದ್ದೀನಿ. ಬಟ್ ಒಂದು ಏನಪ್ಪ ಅಂದರೆ, ನಾವು ಒಂದು ಬಡಸ್ತಾನ ಬಂದಂಥವ್ರು ಗಾಂಧಿನ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿ ಒಂದು ಸಿನಿಮಾದ ನನ್ನದೇ ಅಂತ ಒಂದು ಕಟ್ಔಟ್ ಬೀಳ್ತದಲ್ಲ, ಅದೆಲ್ಲ ಒಂದು ಇತಿಹಾಸದ ರೆಕಾರ್ಡು. ಈಗ ಸಿನಿಮಾ ಓಡ್ತಾ ಬಿಡ್ತಾ ಸೆಕೆಂಡ್ರಿ ಮೇಡಮ್, ಅದು ಒಂದು ಕಡೆ ಇಡೋಣ. ಬಟ್ ವೈಯಕ್ತಿಕವಾಗಿ ನಾವು ಈ ಮಟ್ಟಿಗೆ ಬೆಳೆದು ಬಂದಿಲ್ಲ ಅಂತ ಒಂಥರ ಖುಷಿಯಾಗುತ್ತೆ. ನಿಜವಾಗ್ಲೂ ಇದೆಲ್ಲ ಒಂದು ಇತಿಹಾಸ ರೆಕಾರ್ಡು. ಆ ಕ್ಯಾರೆಕ್ಟ್ರ್ ನಾನು ಮಾಡಬೇಕಾದ್ರೆ ನನ್ನನ್ನು ತಿದ್ದಿ ತೀಡಿ ಆ ರೂಪಕ್ಕೆ ತಂದಿದ್ದೆ ನಮ್ಮ ಡೈರೆಕ್ಟರ್ ಶ್ರೀ ಅವರು. ನಾವು ಏನೇ ಹೇಳ್ಬೋದು ಆಯಿತಾ, ಒಬ್ಬ ಕಲಾವಿದನಿಗೆ ಆ ಕಲಾವಿದ ಕಾಸ್ಟ್ಯೂಮ್ ಆಗಿರ್ಬೋದು, ಅವ್ನ ಆ್ಯಕ್ಟಿಂಗ್ ಆಗಿರ್ಬೋದು, ಹಿಂಗೆ ಬರ್ಬೇಕಂತೇಳಿ ಅದನ್ನು ಸಂಪೂರ್ಣ ಮೇಕಿಂಗ್ ಮಾಡೋದೇ ಡೈರೆಕ್ಟ್ರ್ ಕೈಲಿದೆ. ನಾನು ಏನೇ ಆಗಿರಲಿ ಒಬ್ಬ ಪಾತ್ರಧಾರಿನ ಆ ಮಟ್ಟಿಗೆ ತೋರಿಸೋದೇ ಡೈರೆಕ್ಟ್ರ್ ಕೆಲಸ. ಆಗಲೇ ಹೇಳಿದರು ಬ್ಯಾಲೆನ್ಸ್ ಮಾಡಿದ್ದೆ ವರಟಶ್ರೀ ಅವರು ಅಂತ. ಸೊ ಒಬ್ಬ ಸಾಮಾನ್ಯ ವಿಲನ್ ಆದರೆ ಅವ್ರನ್ನ ನೀವು ಹೇಳ್ದಂಗೆ ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳ್ಬೋದು. ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಕೂಡ ಇಲ್ಲಿ ಕಾರ್ಯ ಮಾಡಿರೋದ್ರಿಂದ ನಿಮಗೇನಾದ್ರು ಕಷ್ಟ ಅನಿಸ್ತಾ? ಇಲ್ಲ, ಅವ್ರಿಗೆ ಕಷ್ಟ ಅನಿಸಿರೋದು ನನಗೆ ಅನಿಸಲ್ಲ. ಯಾಕಂದರೆ ಅವ್ರಿಗೆ ಯಾಕೆ ಕಷ್ಟ ಅನಿಸುತ್ತೆ ಅಂದರೆ, ಒಂದು ಕಡೆ ಒಬ್ಬ ನಿರ್ಮಾಪಕನಾಗಿ ಬ್ಯಾಲೆನ್ಸ್ ಮಾಡೋದು ಒಂದು ಬಗೆ ಆದರೆ, ಅದೆಲ್ಲವೂ ಗಂಟು ಮುಟ್ಟೆ ಕಟ್ಟಿ ಒಂದು ಪಕ್ಕಕ್ಕಿಟ್ಟು ಕ್ಯಾಮ್ರಾ ಅಂತ ಬಂದಾಗ ನಾನು ಕಠೋರ ಅನ್ನೋದು ಆ ಮಲ್ಟಿ ಟಾಸ್ಕ್ ಇದೆಯಲ್ಲ ಮ್ಯಾಮ್, ಅದು ಭಾಳ ಕಷ್ಟ. ಯಾಕಂದರೆ ಒಬ್ಬ ದುಡ್ಡು ಹೊಂಚಾಕೋದು ಒಂದು ಕಡೆ ಆದರೆ, ಒಬ್ಬ ಡೈರೆಕ್ಟ್ರ್ ಹೇಳಿದಾಗೆ ಅದಕ್ಕೆ ಪಾತ್ರ ಜೀವ ಕೊಡಬೇಕು. ಅಂದರೆ ಒಂದೊಂದ್ಸಲಿ ಹೆಂಗಾಗ್ಬಿಡುತ್ತೆ ಅಂದರೆ, ಒಂದು ಅವ್ರು ಆಮೇಲೆ ಅವ್ರದ್ದು ಏನಂದರೆ ಒಂದು ಕಾಸ್ಟ್ಯೂಮ್ ಮೇಕಪ್ ಇತ್ತು ಅಂದರೆ ಅವ್ರನ್ನ ಯಾರು ಮಾತಾಡ್ಸೋಕ್ಕಾಗ್ತಾರಿಲ್ಲ. ಡೈರೆಕ್ಟ್ರ್ ಬಿಟ್ಟರೆ ಅಂದರೆ ಶಾರ್ಟ್ ರೆಡಿ ಅನ್ನೋರು ಅಂದರೆ ವಾಯ್ಸ್ ಆಟೋಮೆಟಿಕ್ಕಾಗಿ ಆ ಗತ್ತು ಅದು ಬಂದ್ಬಿಡೋದು. ಕೆಲವರು ಪೇಮೆಂಟ್ ಕೊಡೋಕ್ಕೂ ಕೇಳೋಕ್ಕೂ ಭಯಪಡೋರು. ಅಂದರೆ ಅಲ್ಲಿಂದ ಪಾತ್ರೆಯಿಂದ ಆಚೆ ಎಷ್ಟೋ ಸಲ ಬರ್ತಾ ಇರಲಿಲ್ಲ. ಅಂದರೆ ಆ ಒಂದು ತಲ್ಲೀನತೆ ಅವರಲ್ಲಿತ್ತು. ನೀವು ನೋಡ್ರೆ ಔಟ್ಪುಟ್ ಗೊತ್ತಾಗುತ್ತೆ ಹೆಂಗೆ ಬಂದಿದೆ. ಎಲ್ಲ ಕಟೋರ ಬಗ್ಗೆ ಕಟೋರ ಅಂತಿದ್ದಾರೆ. ಸೊ ನಿಜವಾಗ್ಲೂ ಅವ್ರು ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂದರೆ 2 ಟಾಸ್ಕ್ ಇದೆಯಲ್ಲ ಮ್ಯಾಮ್, ಮಾಡೋದು ಬಹಳ ಕಷ್ಟ ಇದೆ. ಒಂದು ಕಡೆ ಇವರು, ಇನ್ನೊಂದು ಕಡೆ ಸುನಾಮಿ ಕಿಟ್ಟಿ. ಅವ್ರಿಗೆ ಕೂಡ ಒಂದು ಹೀರೋ ಆಗಬೇಕನ್ನೋ ಒಂದು ಛಲ ಇತ್ತು. ಅದಕ್ಕಾಗಿ ಕಳೆದ 2-2.5 ವರ್ಷದಿಂದ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಸುನಾಮಿ ಕಿಟ್ಟಿ ಪಾತ್ರ, ಆ ಒಂದು ಪಾತ್ರನ ನೀವು ಕಟ್ಟಿಕೊಟ್ಟಂಥ ರೀತಿ? ಅದೇ ಮ್ಯಾಮ್, ನಾನು ಎಲ್ಲ ಕಡೆ ಹೇಳ್ತಿದ್ದೀನಿ, ಬುಡಕಟ್ಟು ಜನಾಂಗ ಅಂದಾಗ ಆ ಫೇಸ್ ಹೊಂದಬೇಕು. ನೀವು ನೋಡಿದಾಗ ಅನಿಸುತ್ತೆ ಕರೆಕ್ಟ್ ಒಂದು ಕಾಡು ಮನುಷ್ಯ ಥರ ಇದೆ ನೋಡೋಕ್ಕೆ ಅಂತ ಅನಿಸುತ್ತೆ. ನನಗೆ ಹೀರೋ ಮೆಟೀರಿಯಲ್ ಬೇಕಾಗಿರಲಿಲ್ಲ, ತುಂಬ ನ್ಯಾಚುರಲ್ ಆಗಿ ಬೇಕಾಗಿತ್ತು. ನಾನು ಮೂರ್ತಿ ಡಿಸ್ಕಷನ್ ಹೋಗಿ ಅದೇ ಇದ್ದಿದ್ದು. ಈಗ ಯಾರೋ ಒಬ್ಬ ಫೇರ್ ಆಗಿರೋ ವ್ಯಕ್ತಿನ ಅಥವಾ ನೋಟೆಡ್ ಹೀರೋನ ಕರ್ಕೊಬಂದು ಅವ್ನಿಗೆ ಮಸಿ ಎಲ್ಲ ಬೆಳೆಸು ಡಿಗ್ಲಾಮರ್ ಮಾಡಿ ನೀವು ಬುಡಕಟ್ಟ ಜನಾಂಗ ನೀವು ನಂಬಿ ಅಂದಾಗ ಅದು ಮಿಸ್ಫೈರ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಆಗ ನಮ್ಗೆ ರೆಡಿಮೇಡ್ ಕೇಳ್ಬೋದು. ನೋಡಿದಾಗ ಅವ್ನು ಕಾಡು ಜನಾಂಗ ಜೊತೆ ಸುತ್ತ ಅಂತ ವ್ಯಕ್ತಿನೂ ಇರಬೇಕು, ಅವ್ನು ಬಾಡಿ ಲ್ಯಾಂಗ್ವೇಜ್ ಹಂಗೆ ಇರಬೇಕು ಅಂದಾಗ, ಸೊ ಡಿಸ್ಕಷನ್ ಮಾಡಿದಾಗ ಸುನಾಮಿ ಕಿಟ್ಟಿ. ಆಮೇಲೆ ಸ್ವಲ್ಪ ಆ್ಯಕ್ಷನ್ಸ್ ಜೋರಾಗಿರಬೇಕು ಅಂದಾಗ ಅವ್ರದ್ದು ರಿಯಾಲಿಟಿ ಸ್ಟಾರ್ಸ್ ಎಲ್ಲ ನೋಡಿದ್ವಿ. ಹಾಗಾಗಿ ನಾವು ಕಿಟ್ಟಿನ ಚಾಯ್ಸ್ ಮಾಡಿ. ಹೀರೋಯಿನ್ ಬಗ್ಗೆ ಹೇಳೋದಾದರೆ, ಸೊ ಅವರ ಅಭಿನಯ, ಸೊ ಅವರ ಪಾತ್ರದ ಬಗ್ಗೆ ಹೇಳೋದಾದರೆ ಸರ್? ಇಲ್ಲ ಮೇಡಮ್, ಒಳ್ಳೆ ಹುಡುಗಿ, ಪಾಪ ಚರಿಸ್ಮಾ ಅಂತ ಮಡಿಕೇರಿ ಹುಡುಗಿ ಬಂದು ಚಾನ್ಸ್ ಕೇಳಿದ್ರು. ನನಗೆ ಸುಮಾರು ಜನ ನನಗೆ ಬೇರೆ ಅದರ್ ಬಾಂಬೆ ಅಲ್ಲಿ ಇಲ್ಲಿ ಎಲ್ಲ ಬರ್ತಾಯಿದ್ರು ಹೀರೋಯಿನ್ಗಳು. ನನ್ನೊಂದೇನಂದರೆ ನಮ್ಮ ಕನ್ನಡದವ್ರು ಬೆಳೆಸ್ಬೇಕು ಆಯಿತಾ. ಯಾಕಂದರೆ ನಮ್ಮವ್ರು ನಾವು ಬೆಳೆಸಿದ್ರೆ ಇನ್ಯಾರು ಬೆಳೆಸ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಮಲೆನಾಡು ಹೆಣ್ಮಗಳು ಒಂದು ಚಾನ್ಸ್ ಕೊಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲದಕ್ಕೂ ಕೋಪ್ರೇಟ್ ಮಾಡಿದ್ದಾರೆ. ಒಳ್ಳೆ ಒಂದು ಡ್ರಾಮಾ ಆರ್ಟಿಸ್ಟು, ಚೆನ್ನಾಗಿ ಮಾಡಿದ್ದಾರೆ ಸರ್. ಈಗ ಸಿನಿಮಾ ಮಾಡೋದು ಓಕೆ, ಮೇಕಿಂಗ್ ಕೂಡ ಅಷ್ಟೇ ಹೈಲೈಟ್ ಆಗಬೇಕು. ಈ ಸಿನಿಮಾದ ಇನ್ನೊಂದು ಹೈಲೈಟ್ ಅಂದರೆ ಮೇಕಿಂಗು. ಸೊ ಶೂಟಿಂಗ್ ವಿಚಾರ ಯಾವ ಥರ ಮುತುವರ್ಜಿ ವಹಿಸಿದ್ರಿ ಆ ಫಾರೆಸ್ಟಲ್ಲಿ? ಆ ಮಾಡುವ ರೀತಿಯೆಲ್ಲ ಹೆಂಗಿತ್ತು ಅಂತ? 100% ಎಲ್ಲ ಚಾಲೆಂಜಿಂಗ್ ಇರುತ್ತೆ. ಆಮೇಲೆ ನನಗೆ ಸಿಟಿ ಸಬ್ಜೆಕ್ಟು 3 ಸಿನಿಮಾ ಮಾಡಿರೋದ್ರಿಂದ ಇದು ಸ್ವಲ್ಪ ಹಗುರವಾಗೆ ತೊಗೊಂಡೆ ಸ್ಕ್ರಿಪ್ಟ್ ಹಂತದಲ್ಲಿ ಇದು ಮಾಡ್ಬೋದು ಅಂತ. ಬಟ್ ಹಂಗಾಗಲ್ಲ.
ಫಾರೆಸ್ಟು ಪ್ರತಿಯೊಬ್ಬ ನಿರ್ದೇಶಕನಿಗೂ ಕಷ್ಟ ಆಗುತ್ತೆ ಮ್ಯಾಮ್. ಯಾಕಂದರೆ ನಾವು ಹೇಳ್ದಂಗೆ ನೇಚರ್ ಕೇಳಲ್ಲ, ನಾವು ಹೇಳ್ದಂಗೆ ವಾತಾವರಣ ಕೇಳಲ್ಲ. ಆಮೇಲೆ ಅಲ್ಲಿ ಸಾಕಷ್ಟು ಅಡೆತಡೆಗಳು ಅಂದರೆ ಈಗ ಹೆಂಗೆ ಅಂದರೆ ಈಗ ಒಂದು ಲೈಟಿಂಗ್ಸ್ ಅಂತ ಮಾಡ್ತೀವಿ ಮೇಡಮ್. ಸಿಟಿಲಿ ನಮ್ಮ ಕಂಟ್ರೋಲ್ ಇರುತ್ತೆ ಲೈಟಿಂಗ್ಸ್ ಎಲ್ಲ. ಫಾರೆಸ್ಟಲ್ಲಿ ಏನಂದರೆ ಒಂದು 5 ಗಂಟೆ 4:15ಗೆಲ್ಲ ಬೇಗ ಕತ್ಲಾಗ್ಬಿಡುತ್ತೆ. ಅದು ಹೇಳಿದ್ರೆ ನೇಚರ್ ನಾವು ಹೇಳ್ದಂಗೆ ಕೇಳಲ್ಲ, ಅದಕ್ಕೆ ಅಡ್ಜಸ್ಟ್ ಆಗಬೇಕು ಒಂದು. ಆಮೇಲೆ ಇದರಲ್ಲಿ ಆಲ್ಮೋಸ್ಟ್ ನೀವು ಸಿನಿಮಾ ನೋಡಿರ್ಬೋದು, ಎಲ್ಲೂ ಕೃತಕವಾದ ಲೈಟ್ ಎಲ್ಲಿ ಯೂಸ್ ಮಾಡಿಲ್ಲ. ಅದು ಕೆಲವು ಚಾಲೆಂಜ್. ಸಾಮಾನ್ಯವಾಗಿ ನಟರುಗಳು ಸಿನಿಮಾ ಬಂದು ಅಂದ್ರೆ ಬೇರೆ ಸಿನಿಮಾದ ಆರ್ಟಿಸ್ಟ್ಗಳು ಬಿಟ್ಟು ಬೇರೆ ಆರ್ಟಿಸ್ಟ್ಗಳು ಬಂದು ನೋಡೋದು ತೀರಾ ವಿರಳ. ಧ್ರುವ ಸರ್ಜಾ ಅವರು ಸ್ಟಾರ್ಟಿಂಗ್ ಇಂದ ಹಿಡಿದು ನಿಮ್ಮ ಟೀಸರ್ ಲಾಂಚ್ ಮಾಡೋದಿಂದ ಹಿಡಿದು ಸಿನಿಮಾ ಎಂಡ್ ಆಗೋ ತನಕ ನಿಮ್ಮ ಜೊತೆಗೆ ಇದ್ರು. ಸಿನಿಮಾನ ನೋಡಿದ್ರು ಕಂಪ್ಲೀಟ್ ಆಗಿ, ಅವರ ಒಂದು ಪ್ರೇಕ್ಷಕರ ಜೊತೆ ಕೂತು ನೋಡಿರುವಂಥದ್ದು. ಸೊ ಹೆಂಗ್ ಅನ್ಸ್ತು ಸರ್, ಒಬ್ಬ ನಟ ಹಿಂಗ್ ಬಂದು ಸಪೋರ್ಟ್ ಮಾಡ್ತಾರೆ, ನಿಮ್ಮ ಸಿನಿಮಾದ ಕೊನೆಯ ತನಕ ಬಂದು ನಿಲ್ತಾರೆ ಅನ್ನುವಂಥ? ಮೇಡಮ್, ಅದೇ ಒಬ್ಬ ನಟನಿಗೆ ಇರಬೇಕಾರ್ತಕ್ಕಂಥ ಒಂದು ಒಳ್ಳೆತನ ಅದೇ ಇರಬೇಕು. ಯಾಕಂದರೆ ಹಳಬರು ಸಿನಿಮಾ ಯಾರು ಬೇಕಾದ್ರೆ ಬಂದು ನೋಡ್ತಾರೆ, ಯಾಕಂದರೆ ಅವ್ರು ಆಲ್ರೆಡಿ ಮಾರ್ಕೆಟ್ ಬೇಸ್ ಆಗಿರ್ತದೆ, ಫ್ಯಾನ್ ಫಾಲೋವರ್ಸ್ ಇರ್ತಾರೆ. ಹೊಸಬ್ರು ಸಿನಿಮಾನ ಒಂದು ಬೆಳೆದಿರೋ ನಟ ಬಂದು ನೋಡಿದಾಗ ಅದು ನಮಗೊಂಥರ ಒಂದು ದೊಡ್ಡ ಪಿಲ್ಲರ್ ಇದ್ದಂಗೆ. ಸೊ ಧ್ರುವ ಸಾರು ಸ್ಟಾರ್ಟಿಂಗಿಂದನೂ ಟ್ರೀಸರಿಂದ ಹಿಡ್ದು ಟ್ರೈಲರ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲದರಲ್ಲೂ ಸಪೋರ್ಟ್ ಮಾಡಿ ರಿಲೀಸ್ ದಿವಸನೂ ಥಿಯೇಟ್ರಿಗೆ ಬಂದಿದ್ದಾರೆ. ಸರ್ ನಿಮಗೇನು ಅನಿಸ್ತು ಸರ್, ಧ್ರುವ ಅವರು ಬಂದು ಕೊನೆ ತನಕ 2.5 ಗಂಟೆ ಸಿನಿಮಾನ ನಿಮ್ಮ ಜೊತೆ ಎಂಜಾಯ್ ಮಾಡ್ತಾರೆ, ಬಂದು ಮಾತಾಡ್ತಾರೆ ಸಿನಿಮಾದ ಬಗ್ಗೆ? ಯಾರು ತಿರುಗಿಸ್ತಾ ಇರ್ತಾರೆ, ಅವ್ರು ಹೊರಟ ಹೋಗಿ ನೋಡ್ಕೊಂಡಿದ್ರು. ಆಮೇಲೆ ನಮ್ಮ ಮೂರ್ತಿ ಅಣ್ಣಗೆ ಭಾಳ ಹಳೆ ಪರಿಚಯ. ಫಸ್ಟು ಟೀಸರ್ ಬಂದಾಗ ವ್ಯಕ್ತಿ ಮುಖ ನೋಡ್ಕೊಂಬಂದರು. ಆ ಟೀಸರ್ ನೋಡಿದ್ಮೇಲೆ ಅವ್ರಿಗೊಂದು ಕ್ಯೂರಿಯಾಸಿಟಿ ಬಿಲ್ಡಪ್ ಆಯಿತು, ಇಲ್ಲ ಇದು ನೋಡಬೇಕು ಅಂತ. ಅವರೇ ವ್ಯಾಲೆಂಟರಿ ಫೋನ್ ಮಾಡಿ ಮೂರ್ತಿ ಅಣ್ಣಗೆ ಯಾವಾಗ ರಿಲೀಸ್ ಮಾಡ್ತೀರಾ, ನಾನು ಯಾವಾಗ ಏನೇನು ಬರಬೇಕು ಪ್ರಮೋಷನ್ ಅಂತ ಅವರು ವ್ಯಾಲೆಂಟರಿಗೆ ಫೋನ್ ಮಾಡಿ ಆ ಇಂಟ್ರೆಸ್ಟ್ನ ತೋರಿಸ್ತಾಯಿದ್ರು. ಇಲ್ಲ ಹಿಂಗೆ ಮಾಡೋಣ ಅಂತ ಕೆಲವು ಐಡಿಯಾಸ್ ಎಲ್ಲ ಕೊಡ್ತಾಯಿದ್ರು. ಸೊ ಅಲ್ಟಿಮೇಟ್ ಅಲ್ಲಿ ಟೀಸರಲ್ಲಿ ಅದೇ ಮೊನ್ನೆ ಟೀಸರಲ್ಲಿ ಹೇಳ್ತಾಯಿದ್ರು, ಗ್ಯಾರಂಟಿ ಸಿನಿಮಾಗೆ ಸುನಾಮಿ ಥರ ಹರಿದು ಬರ್ತಾರೆ ಅಂತ. ನೆನ್ನೆ ಓಪನಿಂಗ್ ನೋಡಿ ಅದೇ ಹೇಳಿದ್ರು. ನಾನು ಹೇಳಿಲ್ವಾ ಏನಾಯಿತು ನಿಮಗೆ, ಆ ಸಿನಿಮಾನೂ ಹಾಗೆ ಇದೆ, ಈಗ ಎಷ್ಟಾದಷ್ಟು ಪ್ರಮೋಷನ್ ಮಾಡಿ ಒಳ್ಳೆ ಸಿನಿಮಾನ ಗೆಲ್ಲಿಸ್ಕೊಬೇಕು ಅಂತ ಮೂರ್ತಿ ನನಗೆ ನೆನ್ನೆ ಅದೇ ಫೋನ್ ಮಾಡಿ ಹೇಳ್ತಾಯಿದ್ರು. MK ಮಠ್ ಅವರ ಒಂದು ಪಾತ್ರಕ್ಕೆ ಅವಾರ್ಡ್ ಬರಬೇಕು ನಿಮಗೆ ಅನ್ನೋ ಒಂದು ಮಾತುಗಳು ಕೂಡ ಒಂದಿಷ್ಟು ನೋಡಿದಂಥ ಪ್ರೇಕ್ಷಕರು ಹೇಳ್ತಾ ಇದ್ರು. ಸೊ ಅವರ ಪಾತ್ರದ ಬಗ್ಗೆ, ಸೊ ಅವರು ಆ್ಯಕ್ಟಿಂಗ್ ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳಿ? ಇಲ್ಲ ಮ್ಯಾಮ್, ಅದೇ ಹೇಳಿದ್ನಲ್ಲ, ನಾನು ದೊಡ್ಡ ಕಲಾವಿದರ ಜೊತೆ ಕೆಲಸ ಮಾಡಿದ್ದೀನಿ. ನಮ್ಮ ರಂಗಣ್ಣ ರಘು, ಶೋಭರಾಜು, ಕಿಶೋರ್ ಸಾರು, ದೇವರಾಜ್ ಅವರು. ಬಟ್ ಅವ್ರು ಹೆಂಗೆ ಅಂದರೆ ನಿರ್ದೇಶಕ ಏನು ಪಾತ್ರ ಗೀಚಿರ್ತಾನೋ ಅಷ್ಟು ಮಾಡಿ ಓಕೆ, ತುಂಬ ತೃಪ್ತಿಕರವಾಗಿರುತ್ತೆ ಅವರು. ಬಟ್ ಮಠಾಣ ಹೇಗೆ ಮಾಡ್ತಾರೆ ಅಂದರೆ, ಒಬ್ಬ ಏನು ಪಾತ್ರ ನಾವು ಗೀಚ್ತೀವಿ ಅದು ಮೀಟ್ರ್ ದಾಟ್ಬಿಡ್ತಾರೆ ಮೇಡಮ್ ಅವರು. ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ. ಅಂದರೆ ಆ ಪಾತ್ರ ಹಂಗಿರುತ್ತೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಡೈರೆಕ್ಟರ್ಗೆ ಅವ್ರು ಕಾಲು ಮುಗ್ದಿದ್ದು ನಾನು. ಆ ಒಂದು ಪಾತ್ರನ ತುಂಬ ನೀವು ನೋಡಿರ್ಬೋದು, ಸಿನಿಮಾ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ನಿಜವಾದ ಫ್ಯೂಚರಲ್ಲಿ ಒಂದು ಒಳ್ಳೆ ಅವ್ರಿಗೇನು ರಾಷ್ಟ್ರ ಪ್ರಶಸ್ತಿ ಬಂದರೂ ಆಶ್ಚರ್ಯ ಇದಿಲ್ಲ. ಸಿನಿಮಾ ರಿಲೀಸ್ ಆಗಿದೆ, ಒಳ್ಳೆ ರಿವ್ಯೂ ಬರ್ತಾ ಇದೆ. ಸೊ ಸಕ್ಸಸ್ ರ್ಯಾಲಿ ಅಂತ ಒಂದು ಮಾಡೋ ಪದ್ಧತಿ ಚಿತ್ರರಂಗದಲ್ಲಿದೆ. ಸೊ ನಿಮ್ಮ ಯಾತ್ರೆ ಶುರುವಾಗಿದೆಯಾ ಹೇಗೆ? ಅದೇ ಮೇಡಮ್, ಆ್ಯಕ್ಚುಲಿ ಇವತ್ತು ನಿಮ್ಮದು ಇರಲಿಲ್ಲ ಅಂದರೆ ಪ್ಲ್ಯಾನ್ ಇತ್ತು, ಅದಕ್ಕೆ ಮಾತು ಕೊಟ್ಟಿದ್ರು ನಿಮಗೆ, ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲ ಪ್ಲ್ಯಾನ್ ಮಾಡ್ತಿದ್ವಿ. ಸೊ ಎಲ್ಲೆಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೀರಾ? ಈಗ ಮೈಸೂರು, ತುಮಕೂರು, ಒಂದಷ್ಟು ಉತ್ತರ ಕರ್ನಾಟಕ ಎಲ್ಲ ಹೋಗ್ತದೆ ಮೇಡಮ್. ಓಕೆ ಸರ್, ಈಗ ಸಿನಿಮಾ ರಿಲೀಸ್ ಆದ ನಂತರ ನೀವೀಗ ಮೈಸೂರು ಹೋಗಬೇಕು ಅಂದ್ಕೊಂಡ್ರಿ, ತುಮಕೂರು ಹೋಗಬೇಕು ಅಂದ್ಕೊಂಡಿದ್ರಿ, ಅಲ್ಲಿಂದ ರಿಯಾಕ್ಷನ್ಸ್ ಹೆಂಗೆ ಬರೋಕ್ಕೆ ಶುರು ಆಯಿತು? ಮೈಸೂರು ತುಂಬ ರೆಸ್ಪಾನ್ಸ್ ಇದೆ ಮೇಡಮ್. ಮೈಸೂರು ಮತ್ತು ಮಂಡ್ಯ, ಹುಬ್ಳಿ ಒಳ್ಳೆ ರೆಸ್ಪಾನ್ಸ್. ರಾಯಚೂರು ಅಂತೂ ಫುಲ್ ಹೌಸ್ಫುಲ್, ನಿನ್ನೆಲ್ಲ ಒಳ್ಳೆ ರೆಸ್ಪಾನ್ಸ್ ಬರ್ತದೆ. ಮತ್ತು ವಿಶೇಷ ಏನಪ್ಪ ಅಂದರೆ ಉತ್ತರ ಕರ್ನಾಟಕದಲ್ಲಿ ತುಂಬ ಜನ ಥಿಯೇಟ್ರಿಗೆ ನುಗ್ತಾ ಇದ್ದಾರೆ ನಮ್ಮ ಸಿನಿಮಾಗೆ. ಸೊ ಅದು ಒಂಥರ ಖುಷಿ ನನಗೆ. ಓಕೆ ಸರ್, ಈಗ ಇದರಲ್ಲಿ ಒಂದಿಷ್ಟು ಬುಡಕಟ್ಟು ಜನಾಂಗನ ಹೈಲೈಟ್ ಮಾಡಿರೋದ್ರಿಂದ ಸೊ ಅವರಿಗೂ ಕೂಡ ಒಂದು ಶೋನ ಏರ್ಪಡಿಸ್ತೀರಾ? ಇವತ್ತು ಸ್ವಲ್ಪ ಬರ್ತಾ ಇದ್ದಾರೆ ಮೇಡಮ್ ಬುಡಕಟ್ಟು ಜನಾಂಗದವರು. ಇವತ್ತು ಸಾಯಂಕಾಲ ಸೆಲೆಬ್ರಿಟಿ ಶೋ ಮಾಡ್ತಾ ಇದ್ದೀನಿ. ಪಾಪ ಅವರು, ನೀವು ನಂಬಲ್ಲ, ಬುಡಕಟ್ಟು ಜನಾಂಗದ ಮೇಡಮ್ ಅವರು ಇರೋ ಜಾಗದ ಥಿಯೇಟ್ರುಗಳೇ ಇಲ್ಲ. ನೀವು ಮಡಿಕೇರಿ, ಸಕಲೇಶ್ಪುರ ಬಂದು ನೋಡಿ, ಒಂದು ಮೇಯ್ನ್ ರೋಡಿಂದ ಸುಮಾರು 15 ಕಿಲೋಮೀಟ್ರ್ ಒಳಗಡೆ ಒಂದೊಂದು ಊರು ಇರ್ತದೆ ಅವ್ರದ್ದು ಬುಡಕಟ್ಟು ಜನಾಂಗ. ಪಾಪ ಅವರಿಗೆ ವ್ಯವಸ್ಥೆ ಇರಲ್ಲ, ಇವತ್ತಂಗೆ ಕಾಡಲ್ಲೇ ಜೀವನ ಮಾಡ್ತಾಯಿದ್ದಾರೆ. ಸಾಕಷ್ಟು ಸರ್ಕಾರದ ಅನಾನುಕೂಲನೇ ಅವ್ರಿಗೆ ಆಗಿರೋದು, ಅನುಕೂಲಗಳು ಯಾವುದೂ ಇಲ್ಲ. ಸೊ ಆ ಜನಗಳನ್ನ ನಾವು ಅಲ್ಲಿ ಹೋಗಿ ಪಾಪ ಹೆಂಗೆ, ಈಗ ಮಡಿಕೇರಿಯಲ್ಲಿ ನೀವು ಮಡಿಕೇರಿ ಹೆಡ್ ಕ್ವಾರ್ಟ್ರಲ್ಲಿ ಥಿಯೇಟ್ರ್ ಇಲ್ವಲ್ಲ, ಹೆಂಗೆ ನೋಡ್ತಾರೆ ಜನ ಸಿನಿಮಾ ಅವರು? ಸೊ ಈ ಥರ ಸಮಸ್ಯೆ ಇದೆ. ಒಂದಷ್ಟು ಬೆಂಗಳೂರಲ್ಲಿ ಇರ್ತಕ್ಕಂಥ ಬುಡಕಟ್ಟು ಜನ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡ್ತಾ ಇದ್ದಾರೆ. ನಿಮ್ಮ ಡೈಲಾಗ್ ಆಗಿರ್ಬೋದು, ನಿಮ್ಮ ಒಂದು ಈಗ ನಾರ್ಮಲ್ ಆಗಿ ಕೂತಿದ್ದೀರ, ಅದೇ ಬಣ್ಣ ಹಚ್ಚಿದಾಗ ಒಂದು ಕಡಕ್ನೆಸ್ ಬರುತ್ತಲ್ವಾ? ಸೊ ಈ ಸೀನ್ ತುಂಬ ಇಷ್ಟ ಆಯಿತು ಈ ಚಿತ್ರದಲ್ಲಿ ಅಂದರೆ ಯಾವುದು ಸರ್ ನಿಮಗೆ? ನನ್ನ ಸೀನಲ್ಲಿ ಬೇರೆ ಸೀನ? ನಿಮ್ಮ ಸೀನೆ
ನನ್ನ ಸೀನ್ ಇಂಟ್ರಡಕ್ಷನ್ ಫೈಟು ತುಂಬ ಇಷ್ಟ ಆಯಿತು ಮೇಡಮ್. ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದೀನಿ. ಯಾರೋ ಒಬ್ರು ನೋಡಿ ಫೈಟ್ ಹಿಂಗೆ ಕೈ ತೋರ್ಸೋಂಗಿಲ್ಲ. ಆ ಸೀನ್ ನನಗೆ ಗೊತ್ತಿಲ್ಲ, ನಾನು ಮಾಡಿದಂತ ನನಗೆ ಡೌಟ್ ಆಗ್ಬಿಟ್ಟಿದೆ ಈಗ. ಸೊ ಆ ಮಟ್ಟ ನನ್ನ ಫೇವ್ರೆಟ್ಟು ಇಂಟ್ರಡಕ್ಷನ್ ಫೈಟು. ಓಕೆ, ಈ ಸೀನ್ ಬಿಟ್ಟು ಬೇರೆಯವರ ಈ ಪಾತ್ರ ಇಷ್ಟ ಆಯಿತು, ಇದು ನನಗೊಂದು ಅವಕಾಶ ಸಿಗಬೇಕಿತ್ತು ಅಂತ ಅನಿಸಿದ್ಯಾ ಈ ಸಿನಿಮಾದಲ್ಲಿ? ಮೇಡಮ್, ನನಗೆ ಇದರಲ್ಲಿ ಒಂದು ನನಗೆ ಕಣ್ಣೀರು ಬಂದಿದ್ದು ಯಾವುದಂತ ಹೇಳಿದ್ರೆ, ಒಂದು ಸಾಂಗು ಕ್ಲೈಮ್ಯಾಕ್ಸಲ್ಲಿ ಆ ಕಿಟ್ಟಿ ತಂದೆ ತಾಯಿಗೆ ಅವಾಗ ಗೊತ್ತದು ಇವ್ನು ನನ್ನ ಮಗ ಅಂತ. ಯಾಕಂದ್ರೆ ಅವರು ಮಗ ಚಿಕ್ಕ ಮಗಲಿದ್ದಾಗ ಅವನು ಕಠೋರ ಇಡೀ ಗ್ಯಾಂಗ್ನೇ ಸುಟ್ಟಾಕಿರ್ತಾನಲ್ವ, ಹೈಜಾಕ್ ಮಾಡಿರ್ತಾನೆ ಜನಗಳನ್ನ. ಆ ಕ್ಲೈಮ್ಯಾಕ್ಸಲ್ಲಿ ಆ ತಾಯಿ ಕೊರಗ್ತಾ ಇರ್ತಾಳೆ, ನನ್ನ ಮಗ ಸತ್ತನೋ ಬದುಕೋನೋ ಅಂತ ಎಷ್ಟು ಫೀಲ್ ಇರ್ತದೆ. ಕ್ಲೈಮ್ಯಾಕ್ಸಲ್ಲಿ ಇವನು ಅಪ್ಪ ಅಮ್ಮ ಅಂತಾನಲ್ಲ, ಅವ್ವ ಅಂತಾನಲ್ವ, ಆವಾಗ ಮುನಿಯವ್ರು ಕೇಳ್ತಾರೆ ಯಾರು ಅವ್ರು ಅಂದಾಗ ಕೋರ ನಿನ್ನ ಮಗ ಅಂತ ಹೇಳಿದಾಗ ಅವಾಗ ಆ ರಿಯಾಕ್ಷನ್ ಇದೆಯಲ್ಲ ಮೇಡಮ್, ಕಣ್ಣಲ್ಲಿ ನೀರು ಬಂದ್ಬಿಡ್ತು ನಮಗೆ. ನೀವು ಯಾವ ಥರ ಈಗ ಸಿನಿಮಾ ರಿಲೀಸ್ ಆಗಿ ನಿರ್ದೇಶಕರು ಸುಮ್ಮನಾಗ್ಬಿಡ್ತಾರೆ ಕೆಲವೊಬ್ರು, ಸೊ ನೀವು ಮೂರ್ತಿಯವರ ಜೊತೆಗೆ ಸಿನಿಮಾದ ಒಂದಿಷ್ಟು ಅಂಶಗಳು ಇನ್ನೂ ರೀಚ್ ಆಗಬೇಕು, ಜೊತೆಗೆ ಅದು ಬಿಸ್ನೆಸ್ ಕೂಡ ಚೆನ್ನಾಗಿ ಮಾಡಬೇಕು ಅಂದರೆ ಅವ್ರ ಜೊತೆಗೆ ನಿಲ್ಲಬೇಕಾಗತ್ತೆ. ಸೊ ನೀವು ಯಾವ ಥರ ನಿಂತಿದ್ದೀರಾ ಅಂತ? ಇಲ್ಲ, ನಿಲ್ಲೇಬೇಕಾಗುತ್ತೆ ಮ್ಯಾಮ್. ಯಾಕಂದರೆ ಅವರು ದುಡ್ಡು ಹಾಕ್ಬೋದು, ನಾನು ಸಿನಿಮಾ ಮಾಡ್ಬೋದು, ದುಡ್ಡು ಹೋದರೆ ಯಾರು ಕೊಡೋಕ್ಕಲ್ಲ ಮ್ಯಾಮ್. ಯಾಕಂದರೆ ಅದು ನೋವಿದೆಯಲ್ಲ, ಗೆದ್ದರೆ ಅದೊಂಥರ ಖುಷಿಲಿ ನೋವಿರುತ್ತೆ, ಸೋತ್ರೆ ಯಾರೂ ಜೊತೆಲಿರಲ್ಲ ಮ್ಯಾಮ್. ನಾನು ಒಬ್ಬ ತಮ್ಮನಾಗಿ ಅವ್ರ ಜೊತೆ ಅವ್ರು ಏನಿದೆ ಇದು ಸಂಬಂಧಪಟ್ಟಿದ್ದು ಅವ್ರ ಜೊತೆ ನಿಲ್ಲೇಬೇಕು ಮ್ಯಾಮ್. ಗೆದ್ದಾಗ ಬೀಗೋದು, ಸೋತಾಗ ಆ ಥರ ಮಾಡ್ಬಾರ್ದಲ್ಲ ಮ್ಯಾಮ್. ಯಾಕಂದರೆ ಒಂದೊಂದು ರೂಪಾಯಿನೂ ಭಾಳ ಮುಖ್ಯ. ಅಣ್ಣ ಅವರು ಬಡ್ಡಿ ತಂದಿರ್ತಾರೋ, ಇನ್ನೆಲ್ಲೋ ಸಾಲ ಮಾಡಿರ್ತಾರೆ, ಅಟ್ಲೀಸ್ಟ್ ನಮಗೆ ಅದು ಆಗಲ್ಲ ಮ್ಯಾಮ್ ಹೆಲ್ಪ್ ಮಾಡೋಕ್ಕೆ. ಅಟ್ಲೀಸ್ಟ್ ಅವ್ರಿಗೆ ಮಾನಸಿಕವಾಗಿ ಇರಬೇಕಲ್ಲ ಜೊತೆಯಲ್ಲಿ, ಅವಾಗ ಅವ್ರಿಗೆ ಪರ ಇಲ್ಲ ನನ್ನ ಜೊತೆ ಇದ್ದ ಅನ್ನೋದು ಅವ್ರಿಗೆ ಖುಷಿ ಆಗುತ್ತೆ. ಅದ್ಬಿಟ್ಟು ನಾನು ಕೆಲಸ ಮುಗಿತು ಅಂತ ಎಲ್ಲ ಹೋದಾಗ ಅದು ಎಲ್ಲರ ಥರ ಆಗ್ಬಿಟ್ಟು ಚೆನ್ನಾಗಿರಲ್ಲ ಮ್ಯಾಮ್. ಇನ್ನೊಂದು ಹೇಳ್ತೀನಿ ಮ್ಯಾಮ್, ಇಂಡಸ್ಟ್ರಿ ಹೆಂಗಾಗಿದೆ ಅಂದರೆ ಈಗ ಥಿಯೇಟ್ರಲ್ಲಿ ಯಾರೂ ಜನ ಬರ್ತಾಯಿಲ್ಲ ಮ್ಯಾಮ್. ನಾವು ಆ್ಯಕ್ಚುಲಿ ಭ್ರಮೇಲಿದ್ವಿ, ಅದನ್ನು ವಾದ ಮಾಡ್ತಿದ್ವಿ ನಾವು. ಎಕ್ಸ್ಟ್ರಾರ್ನರಿ ರೆಸ್ಪಾನ್ಸ್ ಇದೆ ಎಲ್ಲ ಕಡೆ ಕೂಡ. ಹಿಂಗೆ ಆದರೆ ನಿರ್ಮಾಪಕರು ಖಾಲಿ ಆಗ್ತಾರೆ, ನಿರ್ಮಾಪಕರು ದುಡ್ಡು ಹಾಕಿಲ್ಲ ಅಂದರೆ ನಿರ್ದೇಶಕರು ಕೂಡ ಖಾಲಿ ಆಗ್ತಾರೆ, ನಿರ್ದೇಶಕರು ಕೆಲಸ ಮಾಡಿಲ್ಲ ಅಂದರೆ ಎಲ್ಲ ಆರ್ಟಿಸ್ಟ್ಗಳು ಖಾಲಿ ಆಗ್ತಾರೆ. ಇವ್ರು ಯಾರು ಇಲ್ಲ ಅಂದರೆ ಥಿಯೇಟ್ರುಗಳು, ಅದೇ ನನ್ನ ಮೊನ್ನೆ ಇಂಟರ್ವ್ಯೂ ಹೇಳ್ತಿದೆ, 40 ವರ್ಷ ಹಿಂದಿನ ಕತೆ 40 ವರ್ಷ ಹಿಂದಿನ ಕತೆ ಒಂದು ಪಳವಳಿಕೆ ಥರ ಇರುತ್ತೆ ಅಂತ. ಥಿಯೇಟ್ರುಗಳ ಕನ್ನಡದಲ್ಲಿ ಫ್ಯೂಚರ್ಗೆ ಪಳವಳಿಕೆ ಆಗೋದ್ರಲ್ಲಿ ಬೇಗ ಆ ಒಂದು ಸಮೀಪದಲ್ಲಿ ಇದ್ದೀವಿ ಅಂತ ನಂಗೆ ನಿಜವಲ್ಲೂ ಭಯ ಆಗ್ತಿದೆ. ಇನ್ನು ಯಾವ ಥರ ಸಿನಿಮಾ ಮಾಡಬೇಕು ಅನ್ನೋದಕ್ಕೆ ಹೊಸಬ್ರು ಸಿನಿಮಾ ಯಾರು ಬರ್ತಾಯಿಲ್ಲ ಮ್ಯಾಮ್. ಓಪನ್ ಆಗಿ ಹೇಳ್ತೀನಿ, ತುಂಬ ಜನ ಡೈರೆಕ್ಟರ್ಸ್ಗಳು ಈ ಶೋ ನೋಡಿದ್ರು ಕೂಡ ಪ್ರೊಡ್ಯೂಸರ್ಗೆ ಹೇಳ್ತೀನಿ, ಯಾರೂ ಬರ್ತಾಯಿಲ್ಲ ಮ್ಯಾಮ್, ಯಾರೂ ಬರ್ತಾಯಿಲ್ಲ. ನಾವು ಭ್ರಮೇಲಿದ್ದೀವಿ ಅಷ್ಟೇ, ಅದು ಒಳಗೆ ಹೋದಾಗ ಗೊತ್ತಾಗುತ್ತೆ ಎಷ್ಟು ಹಾಳ ಇದೆ ಅಂತ. ಸರ್, ನಿಮ್ಮ ಪ್ರಕಾರ ಒಬ್ಬ ನಿರ್ಮಾಪಕನಾಗಿ, ಒಬ್ಬ ನಟನಾಗಿ, ಸೊ ಸಿನಿಮಾದ ಬಗ್ಗೆ ಹೇಳೋದಾದ್ರೆ, ಒಂದಿಷ್ಟು ಜನ ನೋಡಿಲ್ಲ ಸಿನಿಮಾನ, ಸೊ ಏನು ಹೇಳಕ್ ಇಷ್ಟಪಡ್ತೀರಾ? ಸೊ ಬೇರೆ ಬೇರೆ ಊರುಗಳಿಗೂ ಹೋಗ್ತಿದ್ದೀರಾ, ಸೊ ಯಾವ ಥರ ಇನ್ವೈಟ್ ಮಾಡ್ತೀರಾ? ಸಿನಿಮಾನ ಯಾಕೆ ನೋಡಬೇಕು? ಇಲ್ಲ ಮೇಡಮ್, ಒಳ್ಳೆ ಒಂದು ಅದ್ಭುತ ಸಿನಿಮಾ. ನಾನು ಹೇಳೋದಿಷ್ಟೇ, ಇವತ್ತು ಉತ್ತರ ಕರ್ನಾಟಕದಲ್ಲಿ ತುಂಬ ಜನ ಥಿಯೇಟ್ರಿಗೆ ಹೋಗ್ತಾ ಇದ್ದಾರೆ, ಸಿನಿಮಾ ನೋಡ್ತಾ ಇದ್ದಾರೆ. ಹೊರಗಡೆ ಬಂದ್ರಲ್ಲ ಒಳ್ಳೆ ಸೂಪರ್ ಡೂಪರ್ ಹಿಟ್ಟು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ದಯವಿಟ್ಟು ನೀವು ಕನ್ನಡ ಸಿನಿಮಾ ನೋಡಿ, ಕನ್ನಡನ ಬೆಳೆಸಿ, ಕನ್ನಡದವ್ರು ಬೆಳೆಸಿ, ಆಯಿತಾ? ನೀವು ಕೂಡ 100 ರೂಪಾಯಿಗೆ ಸಿನಿಮಾ ಥಿಯೇಟ್ರ್ ಒಳಗೆ ಹೋದಾಗ ಆ 100 ರೂಪಾಯಿಗೆ ಡಬಲ್ ಖುಷಿ ಪಡ್ಕೊಂಡು ಈಚೆ ಬರ್ತೀರಾ. ಥ್ಯಾಂಕ್ ಯು ನಿರ್ಮಾಪಕರಿಗೂ ನಿರ್ದೇಶಕರಿಗೂ. ಸಿನಿಮಾ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ 50 ಡೇಸು 100 ಡೇಸ್ ಸಕ್ಸಸ್ ಮೀಟಲ್ಲಿ ಮತ್ತೊಮ್ಮೆ ಭೇಟಿ ಆಗೋಣ. ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು. ಕೋರಾ ಅನ್ನುವಂಥದ್ದು ಒಂದು ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಿರುವಂತಹ ಕತೆ. ಇದರಲ್ಲಿ ತಾಯಿ ತಂದೆ ಮಗನ ಒಂದು ಬಾಂಧವ್ಯವಿದೆ, ಕತೆ ವ್ಯಥೆ ಇದೆ. ಸಾಕಷ್ಟು ಜನರಿಗೆ ಇದು ಹತ್ರ ಆಗುತ್ತೆ. ಒಂದಿಷ್ಟು ಪ್ರಾರ್ಥನೆ ಕೂಡ ಈ ಸಿನಿಮಾ ನೋಡುವಂಥ ಪ್ರೇಕ್ಷಕರು ಮಾಡ್ತಾ ಇರ್ತಾರೆ. ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಒಂದಿಷ್ಟು ಮೆಸೇಜ್ ಕೊಡುವಂಥ ಅಂಶಗಳು ಕೂಡ ಇದೆ. ಸೊ ಸಿನಿಮಾ ಇನ್ನು ಯಾರ್ಯಾರು ನೋಡಿಲ್ವೋ ಖಂಡಿತ ನಿಮ್ಮ ಹತ್ರದಲ್ಲಿರುವಂಥ ಚಿತ್ರಮಂದಿರಕ್ಕೆ ಹೋಗಿ ಕೋರಾ ಸಿನಿಮಾವನ್ನು ಎಂಜಾಯ್ ಮಾಡಿ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.